ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಾವಧೂತರು ರಚಿಸಿದ ರಾಘವೇಂದ್ರ ತೀರ್ಥರ ಸಹಸ್ರನಾಮಾವಲಿಗಳಲ್ಲಿ ಇವತ್ತಿನ ದಿನ ರಾಯರ ಇನ್ನೊಂದು ರಾಘವೇಂದ್ರ ತೀರ್ಥರ ವಿದ್ಯಾವೈಭವವನ್ನು ತಿಳಿಸ್ತಕ್ಕಂತಹ ಒಂದು ಮಾತು. ಓಂ ನಿಷ್ಕಾಸಿತ ಪಿಶಾಚಾಯ ನಮಃ. ರಾಯರ ಆರಾಧನೆಯನ್ನ ಮಾಡಿದರೆ ಭೂತ ಪ್ರೇತ ಪಿಶಾಚಿಗಳ ನಿಮ್ಮ ಹತ್ರವೂ ಕೂಡ ಸುಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಪ್ಪಣ್ಣಾಚಾರ್ಯರು ಹೇಳಿಲ್ವಾ, ಭೂತ ಪ್ರೇತ ಪಿಶಾಚಾದಿ ಪೀಡಾ ತಸ್ಯನ ಜಾಯತೆ ಏತತ್ ಸ್ತೋತ್ರಂ ಸಮುಚ್ಚಾರ್ಯ ಗುರೋರ್ ಬೃಂದಾವನಾಂತಿಕೆ. ಯಾರು ರಾಘವೇಂದ್ರ ತೀರ್ಥರ ಚಿಂತನೆಯನ್ನ ಮಾಡ್ತಾರೋ, ರಾಯರ ಸ್ತೋತ್ರಗಳನ್ನ ಪಠಿಸ್ತಾರೋ, ರಾಯರ ಉಪಾಸನೆಗಳನ್ನ ಮಾಡ್ತಾರೋ, ಅವರು ಯಾವತ್ತೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಅವರ ಹತ್ತಿರ ಭೂತ ಪ್ರೇತ ಪಿಶಾಚಿಗಳು ಯಾವುದೂ ಕೂಡ ಸುಳಿಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅನೇಕರಿಗೆ ರಾತ್ರಿ ಮಲಗಿಕೊಂಡಂತಹ ಸಂದರ್ಭದಲ್ಲಿ ಕೆಟ್ಟ ಕನಸುಗಳು ಬಿದ್ದಂತೆ ಆಗತ್ತೆ, ಅಥವಾ ಯಾರೋ ಬಂದು ನಮ್ಮನ್ನ ಎಬ್ಬಿಸಿದಂತೆ ಆಗತ್ತೆ, ಹೆದರಿಕೆ ಆಗತ್ತೆ, ಯಾರೋ ಇದ್ದಾರೆ ಅನ್ನುವಂತಹ ವಿಚಿತ್ರವಾದ ಭಾವನೆಗಳು ಉಂಟಾಗ್ಲಿಕ್ಕೆ ಶುರುವಾಗತ್ತೆ. ಏನೂ ಚಿಂತೆ ಮಾಡ್ಲಿಕ್ಕೆ ಹೋಗಬೇಡಿ, ರಾಯರ ನಾಮಸ್ಮರಣೆಯನ್ನು ಮಾಡಿ, ರಾಘವೇಂದ್ರ ತೀರ್ಥರ ಚಿಂತನೆಯನ್ನ ಮಾಡಿ, ರಾಯರಿಗೆ ಸಂಬಂಧಪಟ್ಟಂತಹ ಅನೇಕ ಕಥೆಗಳನ್ನು ಇವತ್ತಿನ ದಿನ ತಾವು ಶ್ರವಣ ಮಾಡಿ. ಯಾವಾಗ ನೀವು ರಾಯರ ನಾಮಸ್ಮರಣೆಯನ್ನ ಮಾಡ್ತೀರೋ ಯಾವುದೇ ಪಿಶಾಚಿಗಳು ಕೂಡ ನಿಮ್ಮ ಹತ್ರ ಸುಳಿಯಲಿಕ್ಕೆ ಸಾಧ್ಯ ಇಲ್ಲ. ಪ್ರಸಿದ್ಧವಾದ ಕಥೆ, ರಾಯರು ಸನ್ಯಾಸಿಗಳಾಗಿ ಸನ್ಯಾಸ ಜೀವನವನ್ನ ನಡೆಸ್ತಾ ಇರೋ ಸಂದರ್ಭದಲ್ಲಿ ಮದುವೆ ನಿಶ್ಚಯ ಆಗತ್ತೆ ಅವರ ಸೇವಕನಿಗೆ. ಇವರ ಹತ್ರ ಇದ್ದು ಇಷ್ಟು ವರ್ಷಗಳ ಕಾಲ ನಾನು ಸೇವೆಯನ್ನ ಮಾಡಿದ್ದೇನೆ, ಹಾಗಾಗಿ ಈ ಸೇವಾರೂಪದ ಫಲ ನನಗೆ ರಾಯರು ಧನ ಕನಕಾದಿಗಳ ರೂಪದಲ್ಲಿ ಏನಾದರೂ ಕೊಟ್ಟಾರು ಎನ್ನುವ ಒಂದು ಆಶಾಭಾವನೆಯಿಂದ ರಾಘವೇಂದ್ರ ತೀರ್ಥರ ಸಮೀಪಕ್ಕೆ ಬಂದು ನನ್ನ ಮದುವೆ ನಿಶ್ಚಯ ಆಗಿದೆ, ನಾನು ಹೋಗಿ ಬರ್ತೇನೆ ಅನ್ನುವ ಭಾವನೆಯಿಂದ ಅವನು ಹೋಗ್ತಾ ಇದ್ದ. ರಾಯರು ಮೃತ್ತಿಕಾ ಸ್ನಾನವನ್ನ ಮಾಡ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಬಂದು ಕೇಳಿದಾಗ, ಕೌಪೀನವನ್ನು ಹಾಕ್ಕೊಂಡಂಥ ನನ್ನ ಹತ್ತಿರ ಏನೋ ಕೇಳ್ತೀಯ ನೀನು ಅಂತ ಹೇಳಿ ಕೈಯಲ್ಲಿದ್ದ ಮಣ್ಣನ್ನೇ ಕೊಟ್ಟು ರಾಘವೇಂದ್ರ ತೀರ್ಥರು ಕಳಿಸ್ತಾರೆ. ಬೈಕೊಂಡು ಹೋಗ್ತಾ ಇದ್ದ ಈ ಕೌಪೀನಧಾರಿಗಳನ್ನ, ಈ ಸನ್ಯಾಸಿಗಳನ್ನ ನಂಬಿಕೊಂಡರೆ ನಮಗೆ ಮಣ್ಣೇ ಗತಿ ಅಂತ ರಾಯರು ನಮಗೆ ತೋರಿಸಿಕೊಟ್ರು ಅಂತ ಹೇಳಿ ಒಟಗುಡ್ತಾ ಗುಣಗ್ತಾ ಹೋಗ್ತಾನೇ ಇದ್ದ. ಆಗಿನ ಕಾಲದಲ್ಲಿ ಮನೆಯ ಹೊರಭಾಗದಲ್ಲಿ ಒಂದು ಮಂಚವನ್ನು ಹಾಕ್ತಾ ಇದ್ರು. ಯಾಕೆ? ವಾಹನಗಳು ವ್ಯವಸ್ಥೆ ಅಷ್ಟು ಇರಲಿಲ್ಲ, ಪಾದಯಾತ್ರೆಯನ್ನ ಮಾಡಿಕೊಂಡೇ ಹೋಗಬೇಕಾಗಿತ್ತು. ಹಾಗಾಗಿ ಅಲ್ಲಲ್ಲಿ ವಿಶ್ರಾಂತಿಗೋಸ್ಕರ ಆ ಪಥಿಕರು ಕೂಡ, ದಾರಿ ಹೋಕರು ಕೂಡ ಮನೆ ಮುಂಭಾಗದಲ್ಲಿ ಇರತಕ್ಕಂಥ ಜಗಲಿಯಲ್ಲಿ ವಾಸವನ್ನ ಮಾಡಿ ವಿಶ್ರಾಂತಿಯನ್ನ ಪಡೆದು ಆಯಾಸವನ್ನ ಕಳೆದುಕೊಂಡು ಮತ್ತೆ ಪುನಃ ಸಂಚಾರವನ್ನ ಮಾಡ್ತಾ ಇದ್ರು ಅನ್ನೋ ಕಥೆಯನ್ನ ನಾವು ಕೇಳ್ತೇವೆ. ಹಾಗೊಂದು ದಿನ ಬಂದಿದ್ದಾನೆ, ಜಗಲಿ ಇದೆ, ತುಂಬಾ ಸುಸ್ತಾಗಿದೆ. ರಾಯರು ಕೊಟ್ಟ ಮಣ್ಣನ್ನ ಒಂದು ಸಂಪುಟದಲ್ಲಿ ಹಾಕಿ ಇಟ್ಟುಕೊಂಡಿದ್ದಾನೆ. ರಾತ್ರಿ ಮಲಗಿದ್ದಾನೆ. ಒಂದು ಸ್ವಲ್ಪ ಮಧ್ಯರಾತ್ರಿ ಆಗ್ಲಿಕ್ಕೆ ಪುರುಸೊತ್ತಿಲ್ಲ. ಆಗ ಒಂದು ಬ್ರಹ್ಮರಾಕ್ಷಸ ಬಂದು ಆ ಮನೆಯಲ್ಲಿ ಗರ್ಭವತಿಯಾದ ತುಂಬು ಗರ್ಭಿಣಿ ಆ ಮಗುವನ್ನು ನಾನು ಸಂಹಾರ ಮಾಡಿ ಹೋಗಬೇಕು ಅಂತ ಸಂಕಲ್ಪವನ್ನು ಮಾಡಿ ಆ
ಭೂತ ಬಂದಿರತ್ತೆ. ಆದರೆ ಆ ಭೂತಕ್ಕೆ ಇಷ್ಟು ಮಕ್ಕಳನ್ನ ಕೊಲ್ಲಬೇಕಾದ್ರೆ ಒಂದು ಚೂರೇ ಚೂರು ಕೂಡ ತೊಂದರೆ ಆಗದೇ ಇದ್ದದ್ದು ಈ ಮಗುವನ್ನು ಕೊಲ್ಲಬೇಕಾದ್ರೆ ಮಾತ್ರ ಆಗ್ತಾ ಇಲ್ಲ. ಒಳಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಹತ್ರ ಬಂದ್ರೆ ಸಾಕು ದೇಹ ಸುಟ್ಟಂತೆ ಭಾನವಾಗುತ್ತೆ, ದೇಹ ಸುಟ್ಟಂತೆ ಪ್ರತಿಭಾಸವಾಗುತ್ತೆ. ಏನು ಮಾಡೋದು ಅಂತ ಆಲೋಚನೆಯನ್ನು ಮಾಡಿ ಅವನನ್ನು ಎಬ್ಬಿಸಿ ಕೇಳ್ತಾನೆ, ನೀನು ಯಾಕೆ ಇಲ್ಲಿದ್ದೀಯಾ? ತೆಗೆದುಕೊಂಡು ಹೋಗು ಆ ಮೃತ್ತಿಕೆಯನ್ನ. ಏನೋ ಅದರಲ್ಲಿ ಇರೋದು, ಹಾಗೆ ಹೀಗೆ ಅಂತ 108 ಪ್ರಶ್ನೆಗಳನ್ನ ಮಾಡಿದಾಗ ಆಗ ಆ ಶಿಷ್ಯ ಅನ್ಕೋತಾನೆ, ರಾಯರು ಕೊಟ್ಟ ಮಣ್ಣು ಅದು ಸಾಮಾನ್ಯವಾಗಿರ್ತಕ್ಕಂತಹ ಮಣ್ಣಲ್ಲ, ಬ್ರಹ್ಮರಾಕ್ಷಸನನ್ನೇ ಓಡಿಸ್ತಕ್ಕಂತಹ ಒಂದು ಸಾಮರ್ಥ್ಯ ರಾಯರ ಮಣ್ಣಿಗೆ ಇದೆ ಅಂತ ಹೇಳಿದ್ರೆ ರಾಘವೇಂದ್ರ ತೀರ್ಥರಿಗೆ ಇರತಕ್ಕಂತಹ ಸಾಮರ್ಥ್ಯ ಇನ್ನೆಷ್ಟು ದೊಡ್ಡದು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದು ತೆಗಿ ಅಂತ ಹೇಳಿದಾಗ ಎಷ್ಟೇ ಹಠ ಮಾಡಿದರೂ ಕೂಡ ಅದನ್ನ ಮಾತ್ರ ತೆಗೆಯೋದಿಲ್ಲ. ಆ ಸಂದರ್ಭದಲ್ಲಿ ಆ ಮನೆಯಲ್ಲಿ ಇರತಕ್ಕಂತಹ ಗರ್ಭವತಿಯಾದ ಸ್ತ್ರೀ ತನ್ನ ಗರ್ಭದಲ್ಲಿ ಇದ್ದ ಮಗುವನ್ನು ಪ್ರಸವಿಸ್ತಾಳೆ. ಆಶ್ಚರ್ಯವೋ ಆಶ್ಚರ್ಯ. ಇಷ್ಟು ವರ್ಷಗಳ ಕಾಲ ಪ್ರತಿ ಸಲ ಗರ್ಭವತಿಯಾದಾಗ ಹುಟ್ಟಿದ ಮಕ್ಕಳೆಲ್ಲವೂ ಕೂಡ ಮರಣವನ್ನೇ ಹೊಂತಾ ಇದ್ವು. ಪರಮಾತ್ಮನ ಕಾರುಣ್ಯ ಎಷ್ಟು ದೊಡ್ಡದು, ಈ ಮಗು ಇವತ್ತಿನ ದಿನ ಬದುಕ್ತು ಅಂತ ಹೇಳಿ ಸಂಭ್ರಮದಿಂದ ಮನೆ ಹೊರಗೆ ಬರ್ತಾರೆ. ಒಬ್ಬ ಬ್ರಾಹ್ಮಣ ಇರ್ತಾನೆ, ಯಾರು ನೀನು ಅಂತ ಕೇಳಿದಾಗ, ಹೀಗೆ ಕನ್ಯಾರ್ಥಿಯಾಗಿ ನಾನು ಹೊರಟಿದ್ದೇನೆ, ರಾಘವೇಂದ್ರ ತೀರ್ಥರ ಶಿಷ್ಯ ಅಂತ ಹೇಳಿ ತನ್ನನ್ನು ಪರಿಚಯ ಮಾಡಿಕೊಂಡಾಗ ಆ ದಂಪತಿಗಳಿಗೆ ಆದ ಸಂತೋಷಕ್ಕೆ ಪಾರವೇ ಇಲ್ಲ. ನಿನ್ನಿಂದಲೇ ಇವತ್ತಿನ ದಿನ ನಮ್ಮ ಮನೆಯಲ್ಲಿ ಮಗು ಬದುಕಿತು, ನೀನೇ ನಮ್ಮ ಕುಲಕ್ಕೆ ದೀಪಕ, ಹೀಗೆ ಅನೇಕ ರೀತಿಯಾಗಿ ಅವನನ್ನ ಪ್ರಶಂಸೆಯನ್ನ ಮಾಡಿ ಅವನಿಗೆ ಉತ್ತಮಳಾದ ಕನ್ಯೆಯನ್ನ ಹುಡುಕಿಕೊಟ್ಟು ಮದುವೆಯನ್ನೂ ಕೂಡ ಮಾಡಿಕೊಡ್ತಾರೆ ಅನ್ನೋ ಕಥೆಯನ್ನು ನಾವು ಕೇಳ್ತೇವೆ. ರಾಯರ ಸಾಮರ್ಥ್ಯ ಬಿಡಿ, ರಾಘವೇಂದ್ರ ತೀರ್ಥರು ಸ್ನಾನ ಮಾಡಿಕೊಳ್ಳಬೇಕಾದರೆ ಮೈಗೆ ಹಚ್ಚಿಕೊಳ್ತಾ ಇರತಕ್ಕಂತಹ ಮೃತ್ತಿಕೆಗೆ ಈ ಸಾಮರ್ಥ್ಯ ಇದೆ ಅಂತ ಹೇಳಿದ್ರೆ ರಾಘವೇಂದ್ರ ತೀರ್ಥರ ಸಾಮರ್ಥ್ಯ ಎಷ್ಟರಿ ಇರ್ಲಿಕ್ಕಿಲ್ಲ. ಹಾಗಾಗಿ ನಿಷ್ಕಾಸಿತ ಪಿಶಾಚಾಯ ನಮಃ. ಭೂತ ಪ್ರೇತ ಪಿಶಾಚಿ ರಾಕ್ಷಸಗಳು ಏನೇ ಇರಲಿ ಎಲ್ಲವನ್ನೂ ಕೂಡ ಓಡಿಸ್ತಕ್ಕಂತಹ, ಅವುಗಳ ಬಾಧೆ ನಮಗೆ ಆಗದೆ ಇರುವಂತೆ ನೋಡಿಕೊಳ್ಳತಕ್ಕಂತಹ ಒಂದು ವಿಶಿಷ್ಟವಾದ ಸಾಮರ್ಥ್ಯ ಕರುಣಾಳುಗಳಾದ ಕಲ್ಪವೃಕ್ಷಗಳಾದ ರಾಘವೇಂದ್ರ ತೀರ್ಥರಿಗೆ ಇದೆ ಅಂತ ಹೇಳಿದ್ರೆ ಎಂಥ ಸಾಮರ್ಥ್ಯ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ರಾಯರನ್ನ ಯಾರು ಉಪಾಸನೆ ಮಾಡ್ತಾರೋ ಅವರಿಗೆ ಕೇವಲ ಪಿಶಾಚಿಗಳ ಬಾಧೆ ಇಲ್ಲ ಅಂತಲ್ಲ, ಅವರೂ ಕೂಡ ಪಿಶಾಚಿಗಳನ್ನ ಓಡಿಸ್ತಕ್ಕಂತಹ ಒಂದು ವಿಶಿಷ್ಟವಾದ ಸಾಮರ್ಥ್ಯವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಇವತ್ತಿಗೂ ಅನೇಕ ಹಳೆಯ ಕಾಲದ ಗುಡಿಗುಂಡಾರಗಳಲ್ಲಿ, ದೇವಸ್ಥಾನಗಳಲ್ಲಿ, ಮಠಗಳಲ್ಲಿ ಭೂತವನ್ನು ಬಿಡಿಸ್ತಕ್ಕಂತಹ ಪ್ರಕ್ರಿಯೆ, ಹೀಗೆ ಅನೇಕ ಪ್ರಕ್ರಿಯೆಗಳನ್ನು ಇವತ್ತಿಗೂ ಕೂಡ ನಾವು ನೋಡ್ತೇವೆ. ಆದರೆ ರಾಯರನ್ನು ಉಪಾಸನೆ ಮಾಡಿದಂತಹ ಪ್ರತಿಯೊಬ್ಬ ಭಕ್ತನಿಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಭೂತಪ್ರೇತಗಳ ಬಾಧೆ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಪ್ರಮೇಯವನ್ನು ನಮಗೆ ಕೃಷ್ಣಾವಧೂತರು ತಿಳಿಸಿಕೊಡ್ತಾ ಇದ್ದಾರೆ.